ಮನುಷ್ಯ ಸತ್ರೂ ಕೂಡ ಆತನ ಯೋಚನೆಗಳು ಮಾತ್ರ ಸಾಯಲ್ವಂತೆ. 5 ವರ್ಷಗಳ ಹಿಂದೆ ಹೆಣಗಳ ರಾಶಿ ಹಾಕಿ ಬದುಕಿಗೆ ಕೊಳ್ಳಿ ಇಟ್ಟಿದ್ದ ಮಾಯಾವಿ ಮಹಾಮಾರಿ ಮತ್ತೆ ಒಕ್ಕರಿಸೋ ಲಕ್ಷಣ ಗೋಚರಿಸ್ತಾ ಇದೆ. ಹೋದಿಯ ಪಿಶಾಚಿ ಅಂತಂದ್ರೆ ಬಂದೆ ಅಂತ ಆರ್ಭಟಿಸ್ತಾ ಇದೆ. ಚೀನಾದ HMPV ವೈರಸ್ ಪಕ್ಕದ ರಾಷ್ಟ್ರಗಳಿಗೂ ಕೂಡ ಹಬ್ಬಿದೆ. ಭಾರತಕ್ಕೂ ವೈರಸ್ ಕಾಲಿಡೋ ಆತಂಕ ಎದುರಾಗಿದ್ದು ಹೈ ಅಲರ್ಟ್ ಘೋಷಿಸಲಾಗಿದೆ. ವೈರಸ್ಗಳ ತವರು ಚೀನಾದಲ್ಲಿ ಹೊಸ ವರ್ಷಕ್ಕೆ ಹೊಸ ವೈರಸ್ನ ಸಂಕ್ರಮಣ ಆಗಿದೆ. ಅಗೋಚರ ಯುದ್ಧ ಸಾರಿರುವ ಮಾಯಾವಿ ಡ್ರ್ಯಾಗನ್ ದೇಶವನ್ನ ಮತ್ತೆ ಹಿಂತಿದೆ. ವೈರಸ್ ರಹಸ್ಯವನ್ನ ಎಷ್ಟೇ ಮುಚ್ಚಿಟ್ರೂ ತಾನೇ ನೆಟ್ಟಂಥ ಬೀಜ ಮತ್ತೆ ಮೊಳಕೆಯೊಡೆಯಲಾರಂಭಿಸಿದೆ. ಕೊರೋನಾ 3 ಅಲೆಗಳ ಮೂಲಕ ವಿಶ್ವವನ್ನೇ ತತ್ತರಿಸುವಂತೆ ಮಾಡಿದ್ದ ಚೀನಾ ವೈರಸ್ ಇದೀಗ HMPV ಆಗಿ ರೂಪಾಂತರಗೊಂಡು ಮತ್ತೆ ಆತಂಕ ಸೃಷ್ಟಿ ಮಾಡಿದೆ. ಡ್ರ್ಯಾಗನ್ ರಾಷ್ಟ್ರ ಚೀನಾದಲ್ಲಿ HMPV ವೈರಸ್ ಅಬ್ಬರ. ರೋಗಿಗಳಿಂದ ತುಂಬಿ ತುಳುಕ್ತಾ ಇರೋ ಆಸ್ಪತ್ರೆಗಳು. ವೈರಸ್ಗಳ ಪಿತಾಮಹ ಚೀನಾದಲ್ಲಿ ಮತ್ತೊಂದು ಭಯಾನಕ ವೈರಸ್ ಸಮಾಧಿಯಿಂದ ಎದ್ದು ಬಂದಿದೆ. ಹೊಸ ವರ್ಷದ ಆರಂಭದಲ್ಲಿ ಔಟ್ಬ್ರೇಕ್ ಆಗಿರುವ HMPV ಅಬ್ಬರಕ್ಕೆ ಚೀನಾ ಅಕ್ಷರಶಃ ನಲುಗಿದೆ. ಚೀನಾದ ಆಸ್ಪತ್ರೆಗಳು ರೋಗಿಗಳಿಂದ ತುಂಬಿ ತುಳುಕ್ತಾ ಇವೆ ಅಂತ ವರದಿಯಾಗಿದೆ. ಈ ಕುರಿತು ಮೊದಲ ಪ್ರತಿಕ್ರಿಯೆ ನೀಡಿರುವ ಚೀನಾ ವಿದೇಶಾಂಗ ಇಲಾಖೆಯ ವಕ್ತಾರೆ ಮಾವೋ ನೆಂಗ್, ಉಸಿರಾಟದ ಸಮಸ್ಯೆಯ ಸೋಂಕುಗಳು ಚಳಿಗಾಲದಲ್ಲಿ ಏರಿಕೆಯಾಗುತ್ತವೆ. ಚೀನಾ ಸರ್ಕಾರ ದೇಶದ ನಾಗರಿಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತೆ. ಚೀನಾಗೆ ಬರುವ ವಿದೇಶಿಗರ ಆರೋಗ್ಯದ ಬಗ್ಗೆಯೂ ನಾವು ಕಾಳಜಿ ವಹಿಸ್ತೀವಿ. ಹೀಗಾಗಿ ಚೀನಾಗೆ ಪ್ರಯಾಣ ಮಾಡುವುದು ಸೇಫ್ ಅಂತ ಹೇಳಿದ್ದಾರೆ. ಜಪಾನ್, ಹಾಂಗ್ಕಾಂಗ್ಗೂ ಆವರಿಸಿದ ಸೋಂಕು. ಚೀನಾ ಜೊತೆಗೆ ನೆರೆಯ ಹಾಂಗ್ಕಾಂಗ್ ಹಾಗೆ ಜಪಾನ್ಗೂ ಕೂಡ ಸೋಂಕು ವ್ಯಾಪಿಸಿರುವ ಮಾಹಿತಿ ಹೊರಬಿದ್ದಿದೆ. ಇನ್ಫ್ಲೂಯೆನ್ಸಾ ಮಾದರಿಯ ವೈರಸ್ ಪತ್ತೆಯಾಗಿದ್ದು ಜಪಾನ್ನಲ್ಲಿ ಒಂದೇ ವಾರದಲ್ಲಿ 94,259 ಜನ ಸೋಂಕಿಗೆ ತುತ್ತಾಗಿದ್ದಾರೆ. ಇದರೊಂದಿಗೆ ಪ್ರಸ್ತುತ ಜಪಾನ್ನಲ್ಲಿ ಸೋಂಕಿತರ ಸಂಖ್ಯೆ 7,18,000ಕ್ಕೆ ತಲುಪಿದೆ. ಮತ್ತೊಂದು ಕಡೆ ಹಾಂಗ್ಕಾಂಗ್ಗೂ ಸೋಂಕು ವ್ಯಾಪಿಸಿದ್ದು 1,000ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿವೆ. ಚೀನಾದಲ್ಲಿ ವೈರಸ್ ಸ್ಫೋಟ, ಭಾರತದಲ್ಲೂ ಆತಂಕ ಬೇಡ, ಎಚ್ಚರಿಕೆ ಇರಲಿ ಎಂದ ಕೇಂದ್ರ ಸರ್ಕಾರ. ಚೀನಾದಲ್ಲಿ HMPV ಸೋಂಕು ಭಾರತಕ್ಕೂ ಆತಂಕವನ್ನ ಹೆಚ್ಚಿಸಿದೆ. ಸದ್ಯ ಭಾರತದಲ್ಲಿ ಯಾವುದೇ ಪ್ರಕರಣಗಳು ಪತ್ತೆಯಾಗಿಲ್ಲ. ಚಳಿಗಾಲದಲ್ಲಿ ಉಸಿರಾಟ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳುವುದು ಸಾಮಾನ್ಯ. ಭಾರತದ ಆರೋಗ್ಯ ವಿಭಾಗ ಯಾವುದೇ ಪರಿಸ್ಥಿತಿಯನ್ನ ಫೇಸ್ ಮಾಡೋಕೆ ಸನ್ನದ್ಧವಾಗಿದೆ. ಹೀಗಾಗಿ ಆತಂಕ ಪಡುವ ಅಗತ್ಯ ಇಲ್ಲ, ಆದ್ರೆ ಎಚ್ಚರಿಕೆ ಅಗತ್ಯ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇನ್ನು ನಿಜಕ್ಕೂ ಚೀನಾದಲ್ಲಿ ಸೋಂಕಿನ ತೀವ್ರತೆ ಇಲ್ಲ, ಎಲ್ಲರೂ ಆರಾಮಾಗಿದ್ದಾರೆ ಅಂತ ಹೇಳಿ ಚೀನಾದ ವುಹಾನ್ನಿಂದ ನ್ಯೂಸ್ ಫಸ್ಟ್ ಜೊತೆ ಕನ್ನಡತಿ ಅಸೀಮಾ ಧೋಳ ಮಾತನಾಡಿದ್ದಾರೆ. ಇಲ್ಲ ಇಲ್ಲಿ ಎಲ್ಲವೂ ಮಾಮೂಲಾಗಿದೆ. ನಾನು ಆಗ್ಲೇ ಹೇಳಿದ ತರ ಎಲ್ಲ ಜನಶೈಲಿ ಮಾಮೂಲಾಗಿಯೇ ಇದೆ ಅಂತ ಒಂದು ಸಂದಿಗ್ಧ ಸ್ಥಿತಿ, ಕಷ್ಟದ ಸ್ಥಿತಿ ಏನೂ ಇಲ್ಲಿ ಆಗ್ತಾ ಇಲ್ಲ. ಚೀನಾ ವೈರಸ್ ಬಗ್ಗೆ ಪ್ರತಿಕ್ರಿಯಿಸಿರೋ ರಾಮಯ್ಯ ಆಸ್ಪತ್ರೆಯ ಸಾಂಕ್ರಾಮಿಕ ರೋಗ ತಜ್ಞ ಡಾಕ್ಟರ್ ಸುನಿಲ್ ಕುಮಾರ್, HMPV ವೈರಸ್ ಶ್ವಾಸಕೋಶಕ್ಕೆ ಎಫೆಕ್ಟ್ ಮಾಡುತ್ತೆ, ಮಕ್ಕಳು ಗರ್ಭಿಣಿಯರು ಅಲರ್ಟ್ ಆಗಿರಿ ಅಂತ ಸಲಹೆ ನೀಡಿದ್ದಾರೆ. ನಮ್ಮ ದೇಶಕ್ಕೆ ಇದನ್ನು ಕಾಲಿಡುವಂಥ ಸಾಧ್ಯತೆಗಳು ಕೂಡ ಇದೆ. ಬಟ್ ಕಾಲಿಟ್ಟರೆ ಏನು ಜನರು ಅಥವಾ ಯಾರೋ ಭಯಭೀತರಾಗುವಂಥ ಒಂದು ಏನು ಸನ್ನಿವೇಶ ಏನು ಖಂಡಿತವಾಗ್ಲೂ ಸೃಷ್ಟಿ ಆಗಲ್ಲ. ಯಾಕಂದರೆ ಇದು ಒಂದು ಸ್ವಲ್ಪ ಮೈಲ್ಡ್ ವೈರಸ್ ಅಂತ ಹೇಳ್ಬೋದು. ಏನು ಹಾಗಾಗಿ ಅದು ಮುನ್ನೆಚ್ಚರಿಕೆ ಕ್ರಮಗಳೇನಾದ್ರು ಜನಗಳು ಕೈಗೊಂಡ್ರೆ ಅದರಿಂದ ಈ ವೈರಸ್ ಬರುವಂಥ ಸಾಧ್ಯತೆಗಳನ್ನ ತಡೆಗಟ್ಟಬಹುದು. ಒಟ್ಟಾರೆ ಆತಂಕ ಇಲ್ಲದೆ ಇದ್ರೂ ಚಳಿಗಾಲ ತೀವ್ರಗೊಳ್ತಾ ಇರೋ ಹಿನ್ನೆಲೆಯಲ್ಲಿ ಮುಂಬರುವ ದಿನಗಳಲ್ಲಿ ಸೋಂಕು ಇನ್ನಷ್ಟು ವ್ಯಾಪಕವಾಗಬಹುದು. ಹೀಗಾಗಿ ಅಗತ್ಯ ಮುನ್ನೆಚ್ಚರಿಕೆಯನ್ನ ವಹಿಸಬೇಕಿದೆ. ಚಂದ್ರಮೋಹನ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.